ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಟಾಪಿಕ್ ಏನಂತ ಗೊತ್ತಾಗಿರ್ತೈತಿ ನಿಮ್ಗೆ, ತಮ್ಮನೇಲಿ ನೋಡಿ ಅಂದರೂ ಹೇಳ್ತೀನಿ. ಕೊಳ್ಳಲ್ಲ ಇದು ತರ್ಸೇನಿ ಬೈಕಿಗೆ. ಈಗ ಪ್ಲೇನ್ ಐತಿದೆ, ಫುಲ್ ಬ್ಲ್ಯಾಕ್ ಐತಿ. ಚಾನಲ್ ಹೆಸರು ಹಾಕ್ಸೋಣಂತ ಸ್ಟಿಕ್ಕರಿಂಗ್ ಅಂಗಡಿಗೆ ಹೊಂಟೈತಿ. ಕಾರ್ಯಾನಾಗತ್ತ ನಮಗೆ. ಎಲ್ಲಿ ಇಟ್ಟಿಲ್ಲಿಪ್ಪ ಬೈಕ್ದಾಗ? ಇರಂಗಿಲ್ಲ. ಬಿ ಕಡೆ ಒಂದು ಐತಿ ಸ್ಟಿಕ್ಕರ್ ಅಂಗಡಿ. ಇವತ್ತು ಸಂಡೇ ಐತಿ, ಏನು ಓಪನ್ ಇರ್ತೈತಿ ಇಲ್ಲಿ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡುತ್ತಿ. ರೋಡೆಲ್ಲ ಭಾಳ ಹಾಳಾಗ್ಯಾವ ಮರ. ಹುಬ್ಳಿಗಂತೂ ಎಲ್ಲೂ ಅಡ್ಡಾಡಕ್ಕೆ ಬರ್ಲಾರ್ದಂಗೆ ಆಗೈತಿ. ಎಲ್ಲೇ ಬಿ ಬ್ಯಾಕ್ ಗೇಟ್ ಹೋಗ್ಬೇಕಂದ್ರು ಫುಲ್ ಆಫ್ ರೋಡಿಂಗ್ ಫೀಲ್ ಬರೋಂಗಿತ್ತು. ಅದಕ್ಕೆ ಸುಮ್ಮನೆ ಹಿಂಗೆ ಹೈವೇ ಹಿಡ್ಕೊಂಡು ಹೊಂಟೇವೆ ನೋಡಿ. ವೀಲ್ ಕವರ್ ಸ್ವಲ್ಪ ಪ್ರೈಸ್ ಜಾಸ್ತಿ ಐತೆ ಅಂತಂದು ಒಬ್ಬೊಬ್ರು ಕಟ್ಟಿಗೆದು ಇದು ಮಾಡಿಸ್ತಾರೆ. ಅವೆಲ್ಲ ಮಾಡ್ಸಕ್ಕೆ ಹೋಗ್ಬೇಡ್ರಿ, ಫುಲ್ ಕವರ್ ಆಗ್ಬಿಡ್ತೈತಿ ವೀಲ್. ಇದಂದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತಾನೆ, ಒಂದು 2 ಇಂಚಸ್ ಗ್ಯಾಪ್ ಐತಿ ಮೇನ್ ಹಬ್ಬಲಿಂತ್ರ ವೀಲ್ ಕವರಿಗೆ. ಅವೇನು ಫುಲ್ ಕವರ್ ಇದ್ದಿದ್ದು ಹಾಕಿಸ್ತಾರಲ್ಲ, ಅದಕ್ಕೆ ಎಫೆಕ್ಟ್ ಬೀಳ್ತೈತಿ ಭಾಳ. ಯಾಕಂದ್ರೆ ಫುಲ್ ವೀಲ ಬ್ಲಾಕ್ ಆಗಿಬಿಡ್ತೈತೆ ಅದು ಹಾಕ್ಸಿದ್ರೆ. ನೋಡಕ್ಕೆ ಲುಕ್ಕಿಂಗ್ ಚಲೋ ಕಾಣ್ತೈತಿ, ಆದ್ರೆ ಹಂಗೇನು ವರ್ಕ್ ಅನಿಸ್ಲಿಲ್ಲಪ್ಪ ಅದು. ಆಮೇಲೆ ಇನ್ನೊಂದು ಎಕ್ಲರಿಕ್ ಶೀಟ್ ಅದ್ರದ್ದು ಮಾಡಿಸ್ತಾರೆ. ಅದು ಇದ್ರಷ್ಟು ABS ಪ್ಲಾಸ್ಟಿಕ್ ಅಂತ ಇರೋದಿಲ್ಲ, ಅದು ಕಟ್ ಆಗಿಬಿಡ್ತೈತಿ, ಕ್ರ್ಯಾಕ್ ಬಿದ್ದು ಬಿಡ್ತೈತಿ. ಎರಡು ಟೈಪ್ ಬರ್ತಾವೆ ಇದ್ರಾಗ, 17 ಇಂಚಸ್ ಮತ್ತು 18 ಇಂಚಸ್ಸಿಂದ. ನೋಡಿ ತರಿಸ್ರಿ. ಫ್ರಂಟ್ ವೀಲ್ ಯಾವ್ದು ಟಯರ್ ಸೆಕ್ಷನ್ ಮೇಲೆ ಬರ್ದಿರ್ತಾರೆ ಟಯರಿಗೆ, ಅದನ್ನ ನೋಡಿ ತರಿಸ್ರಿ. ತರ್ಸಿದ್ರೆ ಆತ, ಇಲ್ಲಾಂದ್ರೆ ಮ್ಯಾಚ್ ಆಗೋದಿಲ್ಲ ಅದು. ಕ್ಯಾಬ್ ಬರ್ತೈತಿ. ನಮ್ಮ ಅಂಕಲ್ ಹೋದ್ರೆ ಇದೊಂದ ರೋಡ್ ನೋಡಪ್ಪ ನಮ್ಮ ಹುಬ್ಳಿದಾಗ ಈಗ ಸದ್ಯ ಮಟ್ಟಕ್ಕೆ ಚಲೋ ಇರೋದಂದ್ರೆ. ಉಳ್ಕಾವೆಲ್ಲ ಹಾಳಾಗ್ಯಾವ ರೋಡ್. ಇದೊಂದ ಧಾರವಾಡ ಮಟ್ಟ ಬೇಕಾದಂಗೆ ಚಲೋ ಐತಿ ರೋಡ್. ಇಲ್ಲೇ ಲೆಫ್ಟಿಗೆ ಅದಾವ ಅಂಗಡಿ, ನೋಡೋಣ ಎಲ್ಲೇ ಚಲೋ ಮಾಡ್ತಾರಂತಂದೆ ಕೇಳೋಣ ಪ್ರೈಸ್ ಏನೇನಿರ್ತೈತಂತ. ಗ್ರೀನ್, ಲೆಟ್ಸ್ ಗೋ. ಓಕೆ, ಶಾಪ್ ಓಪನ್ ಐತಿ. ಲೆಟ್ಸ್ ಸಿ, ಮಾತಾಡುವ. ಮಾತಾಡಿ ಮತ್ತೆ ಸಿಗ್ತೀನಿ. ಹೆಡ್ಲೈಟ್ ಎಂದು ಮಾತಾಡಿದೆ. ಇವಾಗ ನೋಡ್ರಿ ಲುಕ್ ಹಂಗೈತಿ. ಆಮೇಲೆ ಸ್ಮೋಕ್ ಆದ್ಮೇಲೆ ಹೆಂಗೆ ಕಾಣ್ತೈತಿ ನೋಡೋಣ. ಮತ್ತು ಬ್ಯಾಕ್ ಸೈಡ್ ವೀಲ್ ಹಿಂಗೈತಿ. ಶಾಪ್ ಇಲ್ಲಿ ಬಂದೀವಿ. ಹೆಡ್ಲೈಟ್ ಸ್ಮೋಕ್ ಮಾಡ್ಸಾತೀವಿ ನೋಡ್ರಿಪ್ಪ. ಏನು ಸ್ಕ್ರಾಚಸ್ ಇದ್ವಲ್ಲ ಎಲ್ಲ ಮುಚ್ಕೊಂಡು ಹೋಗ್ಯಾವೆ. ಫುಲ್ ಕವರಪ್ ಆದ್ಮೇಲೆ ತೋರಿಸ್ತೀನಿ.
ನಿಮ್ಗೆ ಇದು ಶಾಪ್ದ ಅಡ್ರೆಸ್ ಬೇಕಂದ್ರೆ ವ್ಯೂ ಬಿ ಏನು ಕಾಣದಿತ್ತಲ್ಲ ಫ್ರಂಟ್ ಇಲ್ಲಿಂದ ಡೌನಲ್ಲಿ ಬರ್ರಿ ಲೈಟ್ ನೋಡ್ರಿಪ್ಪ ಶ್ರೀ ಬಾಲಾಜಿ ಡೆಕೋರ್ಸ್. ಸ್ಟಿಕ್ಕರಿಂಗ್ ಅದು ಮಾಡಿಸಿದ್ವಿ, ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ. ಎಲ್ಲ ವಾಷಿಂಗ್ ಮಾಡಿ ಡಿಸ್ಕ್ ಹಾಕಿ ತೋರಿಸ್ಬಿಡ್ತೀನಿ ಫೈನಲ್ ಲುಕ್ ಹೆಂಗೈತೆ ಅಂತಂದು. ವೇಟ್ ಫಾರ್ ಸರ್ಪ್ರೈಸ್. ಅಣ್ಣ ಹೋಗ್ಬರ್ತೇನೆ. ಹಾಂ, ನಮ್ಮ ಹುಡುಗರು ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡಪ್ಪ ಅಣ್ಣ. ಲೆಟ್ಸ್ ಗೋ. ಮುಂದಿನಂತರೂ ಭಾಳ ಸೈ ಕಾಣತೈತಿ. ಗಾಡಿ ವಾಷಿಂಗ್ ಮಾಡಿ ವೀಲ್ ಕವರ್ ಹಾಕಿ ಫೈನಲ್ ಲುಕ್ ಹೆಂಗೆ ಕಾಣ್ಸತೈತಿ ಅಂತಂದು ನಿಮಗೆ ತೋರಿಸ್ತೀನಿ. ಮನೆ ಬಂತೆ, ಪಟ ಗಾಡಿ ತೊಳಿದೀನಿ. ಟೈಮ್ ಎಷ್ಟಾಯ್ತು ನೋಡಿ, ಇವಾಗ 3 ಗಂಟೆ ಆಯ್ತು. 3 ಗಂಟೆ ಆತಂದ್ರೆ ಬೀಳ್ತೈತ್ಲಿ. ಇದ ನೋಡ್ರಿಪ್ಪ ಗೋಪನಕೊಪ್ಪ ಇಂದ ಶಿವಳ್ಳಿಗೆ ಹೋಗೋ ರೋಡ್ ಇದೆ. ಶಿವಳ್ಳಿ ಅಲ್ಲಮ್ಮ, ಶಿವಳ್ಳಿ ಬರ್ತತ್ಲಾ ಮುಂದೆ. ಹಾಂ, ಗೋಪನಕೊಪ್ಪ ಅಂತ ಶಿವಳ್ಳಿಗೆ ಹೋಗೋ ಬ್ರಿಡ್ಜ್ ಇದೆ. ಇಲ್ಲೇ ಒಂದು ಸ್ವಲ್ಪ ಖಾಲಿ ಜಾಗ ಐತಿ, ಇಲ್ಲೇ ಶೂಟ್ ಮಾಡಿದ್ರ ಆತ ವಿಡಿಯೋ ಸಿನಿಮ್ಯಾಟಿಕ್. ಸಿನಿಮ್ಯಾಟಿಕ್ ವಿಡಿಯೋ ಇಲ್ಲೇ ಶೂಟ್ ಮಾಡೋಣಂತ. ನೋಡ್ರಿಪ್ಪ ಹಿಂಗೆ ಕಾಣವಂತೈತಿ ಗಾಡಿ. ಮುಂದೆಲ್ಲ ಫುಲ್ ಸ್ಮೋಕ್ ಬ್ಲ್ಯಾಕ್ ಮಾಡಿಸ್ಬಿಟ್ಟಿನಿ. ಇದಷ್ಟ ಲೈಟ್ ಹಂಗೆ ಕಟ್ ಮಾಡ್ತೀನಿ, ಕಣ್ಣಗತಿ ಕಾಣಿಸತೈತಿ. ಇದು ಫ್ರಂಟ್ದಾತ. ಮತ್ತು ಬ್ಯಾಕ್ ಸೈಡ್ದು ಹಿಂಗೆ ಐತೆ ನೋಡ್ರಿ ವೀಲ್ ಕವರ್. ಇಲ್ಲೇ ಯೂಟ್ಯೂಬ್ದು ಚಾನಲ್ ನೇಮ್ ಬರ್ಸೀನಿ, ದ ಕಾರ್ನರ್ ಫ್ರೀಕ್. ಚಲೋ ಕುಂತೈತಿ ಫಿಟ್ಟಿಂಗ್, ಸ್ವಲ್ಪ ಅಲ್ಲಾಡತೈತಿ. ಟಯರ್ ಏನು ಮಸ್ತ್ ಕಾಣತೈತಿ. ಆದ್ರೆ ಫ್ರಂಟ್ ಹೆಂಗೈತಿ ನೋಡ್ರಿ, ಟ್ರಾನ್ಸ್ಪರೆಂಟ್ ಐತಿ. ಬ್ಲ್ಯಾಕ್ ಅಂದರು ಅಷ್ಟೇನು ಫುಲ್ ಇದಿಲ್ಲ, ಯಾವ ಮಟ್ಟಿಗೆ ಟ್ರಾನ್ಸ್ಪರೆಂಟು ಏನು ಗೊತ್ತಿಲ್ಲ. ಆದರೂ ಎಲ್ಲ ವಿಡಿಯೋ ಅದು ಶೂಟ್ ಮಾಡಿದ್ವಿ. ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮ್ದಾಗ ಹಾಕ್ತೀನಿ, ಚೆಕ್ ಮಾಡಿರಿ. ಮತ್ತೇನರ ಬೈಕಿಂದ ಅಪ್ಡೇಟ್ ಇದ್ದರೆ ಇನ್ಫಾರ್ಮ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಇನ್ನೊಂದು ಬ್ಲಾಗ್ದಾಗ ಸಿಗೋಣ ಗೈಸ್. ಬಾಯ್.